ಪಿಕ್ಚರ್ಗೆ ಸ್ವಾಗತ. ಎಲ್ಲೆಡೆ ಟಾಕ್ಸಿಕ್ ದ ಸದ್ದಾಗಿದೆ. ಟಾಕ್ಸಿಕ್ ಕಿಕ್ಕು ನಿಮ್ಗೆಲ್ರಿಗೂ ಕೂಡ ಕಿಕ್ ಕೊಟ್ಟು ಅಂತ ನಾನು ಅನ್ಕೋತೀನಿ. ಯಾಕೆಂತಂದ್ರೆ ಪ್ರತಿಯೊಬ್ರು ಕೂಡ ಅದನ್ನೇ ಹೇಳ್ತಾ ಇರೋದು, ಟಾಕ್ಸಿಕ್ ಕಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅದು ಕೂಡ ಯಶ್ ಅವ್ರನ್ನ ಆ ಒಂದು ರೆಟ್ರೋ ಲುಕ್ ಅಲ್ಲಿ ಸಖತ್ ಸ್ಟೈಲಿಶ್ ಆಗಿ ನೋಡಿದ್ದು ಎಲ್ರಿಗೂ ಕೂಡ ಖುಷಿ ಕೊಟ್ಟಿದೆ ಅನ್ನುವಂತ ವಿಚಾರವನ್ನ ತಮ್ಮ ಫ್ಯಾನ್ಸ್ ಎಲ್ಲರೂ ಕೂಡ ಆ ಒಂದು ಕಮೆಂಟ್ಸ್ ಅನ್ನ ಎಲ್ಲರೂ ಕೂಡ ಪಾಸ್ ಮಾಡ್ತಾ ಇದ್ದನ್ನ ನಾನು ನೋಡಿದೆ. ಸೊ ಟಾಕ್ಸಿಕ್ ಆ ಒಂದು ಇಂಟ್ರೊಡಕ್ಷನ್ ಟೀಸರ್ ಅಂತ ಹೇಳ್ಬೋದು. ಸೊ ಅದು ಹೇಗಿತ್ತು ನಿಮ್ಮೆಲ್ರಿಗೂ ಅನ್ನೋದು, ಜೊತೆಗೆ ನಾನು ಕಂಡಂತೆ ಟಾಕ್ಸಿಕ್ ಆ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ ಹೇಗಿತ್ತು ಅನ್ನೋದು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ನಾವೆಲ್ಲರೂ ಅನ್ಕೊಂಡಿದ್ವಿ ಬಹುಶಃ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬೋದು, ಅಂದ್ರೆ ಟಾಕ್ಸಿಕ್ ಅನೌನ್ಸ್ಮೆಂಟ್ ಆಗುತ್ತೆ ಯಶ್ ಅವರ ಹುಟ್ಟುಹಬ್ಬದ ದಿನ ಅಂತ ಅಂದಾಗ ಒಂದು ಟ್ರೇಲರ್ ಬರ್ಬೋದು ಅಥವಾ ಟೀಸರ್ ಬರ್ಬೋದು, ಇಲ್ಲ ಅಂತಂದ್ರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬೋದು. ಈ ತರ ಸಾಕಷ್ಟು ಕುತೂಹಲ ಎಲ್ಲರಲ್ಲೂ ಇತ್ತು. ಸೊ ಹಾಗೆ ನಮ್ಮಲ್ಲೂ ಕೂಡ ಇತ್ತು. ಬಟ್ ಆದ್ರೆ ಅದೆಲ್ಲದಕ್ಕೂ ಮೀರಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ ಅನ್ನ ಬಿಟ್ಟಿದ್ದಾರೆ. ಸೊ ಎಲ್ಲರಿಗೂ ಕೂಡ ಖುಷಿ ಕೊಟ್ಟಿದೆ. ಆಬ್ವಿಯಸ್ಲಿ ಏನು ಕೈಯಲ್ಲಿ ಸಿಗಾರ್ ಇಟ್ಕೊಂಡು ಯಶ್ ಅವರು ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಆ ಒಂದು ಕ್ಲಬ್ ಒಳಗೆ ಎಂಟ್ರಿ ಕೊಟ್ಟಿದ್ದು ನೋಡಿ ಸಿಕ್ಕಾಪಟ್ಟೆ ಕಿಕ್ ಕೊಟ್ಟು ಅಂತ ಹೇಳ್ಬೋದು. ಸೊ ಆ ಸ್ಟೈಲು ಅಂಡ್ ಜೊತೆಗೆ ಆ ಒಂದು ಲುಕ್ ಅಲ್ಲಿ ಏನು ಡ್ರಗ್ ಮಾಫಿಯಾದ ದೊರೆಯಾಗಿ ಕಾಣಿಸ್ಕೊಂಡಿರುವಂತದ್ದು. ಸೊ ಅಲ್ಲೇ ಹೇಳ್ದಂಗೆ ಇದೊಂದು ಗ್ರೋನ್ ಅಪ್ ಫೇರಿ ಟೇಲ್ ಅಂತ, ಅಂದ್ರೆ ಎಲ್ರಿಗೂ 18+ ಏನಿರ್ತಾರೆ ಸೊ ಅಂತವ್ರಿಗಾಗಿ ಅನ್ನುವಂತ ಒಂದು ಚಿಕ್ಕ ಹಿಂಟನ್ನು ಕೂಡ ಕೊಟ್ಟಿರುವಂತದ್ದು. ಸೊ ಇದೇ ಸಿನಿಮಾ ಇದೇ ಕತೆ ಅಂತ ನಾವೆಲ್ಲರೂ ಕೂಡ ಡಿಸೈಡ್ ಮಾಡೋದಕ್ಕೆ ಆಗದಂತೂ ನಿಜವಾಗ್ಲೂ ಡೌಟ್ ಇದೆ. ಯಾಕಂತಂದ್ರೆ ಇದು ಜಸ್ಟ್ ಒಂದು ಚಿಕ್ಕ ತುಣುಕು ಅಷ್ಟೇ. ಅಂದ್ರೆ ಯಶ್ ಅವರ ಬರ್ಡೇ ಅಂಗವಾಗಿ ಒಂದು ಸೆಲೆಬ್ರೇಷನ್ ರೀತಿಯಲ್ಲಿರುವಂತ ಒಂದು ರಿಚ್ ಆಗಿರುವಂತ ಒಂದು ಇಂಟ್ರೊಡಕ್ಷನ್ ಟೀಸರ್ ಅಷ್ಟೇ ಇದು. ಬಟ್ ಸಿನಿಮಾ ಹೇಗಿರುತ್ತೆ ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ಕಾತುರದಿಂದ ಕಾದು ನೋಡ್ಬೇಕಾಗಿದೆ. ಏಪ್ರಿಲ್ಗೆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು, ಅಂದ್ರೆ 2025 ಏಪ್ರಿಲ್ಗೆ. ಬಟ್ ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಏಪ್ರಿಲ್ಗೆ ಪಕ್ಕಾ ರಿಲೀಸ್ ಆಗುತ್ತಾ ಅನ್ನುವಂತ ಡೌಟ್ ಎಲ್ಲರಲ್ಲೂ ಕೂಡ ಮೂಡಿದೆ ಈಗ. ಯಾಕಂತಂದ್ರೆ ಹಾಲಿವುಡ್ ಅಂತ ಏನ್ ಹೇಳ್ತಾ ಇದ್ವಿ, ಹಾಲಿವುಡ್ ಲೆವೆಲ್ಗಿದೆ ಮೇಕಿಂಗ್, ಹಾಲಿವುಡ್ ಲೆವೆಲ್ ಮಾಡಬೇಕು ಕನ್ನಡದ ಸಿನಿಮಾವನ್ನ, ಈ ತರ ಸಾಕಷ್ಟು ಮಾತುಗಳನ್ನ ನಾವೆಲ್ಲರೂ ಕೂಡ ಅವಾಗವಾಗ ಮಾತನಾಡ್ತಾ ಇರ್ತೀವಿ. ಬಟ್ ಈ ಒಂದು ಟಾಕ್ಸಿಕ್ ಟೀಸರ್ ಅನ್ನ ನೋಡಿದಾಗ, ಯಶ್ ಅವರನ್ನ ಆ ಒಂದು ಲುಕ್ ಅಲ್ಲಿ ನೋಡಿದಾಗ, ಮೇಕಿಂಗ್ ಅಂತೂ ಆಬ್ವಿಯಸ್ಲಿ ಮೇಕಿಂಗ್ ಬಗ್ಗೆ ಮಾತನಾಡಲೇಬೇಕು. ಸಿಕ್ಕಾಪಟ್ಟೆ ರಿಚ್ ಆಗಿ ಹಾಲಿವುಡ್ ಸಿನಿಮಾ ರೀ ಇದು ಅಂತ ನಾವು ಎದೆ ತಟ್ಟಿ ಹೇಳ್ಬೋದು ಕನ್ನಡಿಗರೆಲ್ಲರೂ ಕೂಡ. ಸೊ ಯಶ್ ಅವರು ಈ ಬಾರಿ ವರ್ಲ್ಡ್ ಮಾರ್ಕೆಟ್ ಅನ್ನ ಶೇಕ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಅದರಲ್ಲಿ ನೋ ಡೌಟ್. ಇನ್ನು ಗೀತು ಮೋಹನ್ ದಾಸ್ ಅವರ ಆಕ್ಷನ್ ಕಟ್ ಈ ಒಂದು ಸಿನಿಮಾಗೆ ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವಂತದ್ದು. ಆಬ್ವಿಯಸ್ಲಿ ಒಬ್ಬ ನಿರ್ದೇಶಕಿಯಾಗಿ ಅವರು ಏನನ್ನ ಮಾಡಿರ್ತಾರೆ ಅನ್ನುವಂಥದ್ದು. ಸೊ ಈ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಮೂಲಕ ಎಲ್ರಿಗೂ ಕೂಡ ಒಂದು ಚಿಕ್ಕ ಹಿಂಟ್, ದೊಡ್ಡ ಸಿಗ್ನಲ್ ಸಿಕ್ಕಿರುವಂತದ್ದು. ಸೊ ಹೇಗಿರುತ್ತೆ ಟಾಕ್ಸಿಕ್ ಅನ್ನೋದ್ರ ಅಪ್ಡೇಟ್ ಜೊತೆಗೆ ಟಾಕ್ಸಿಕ್ ಸಿನಿಮಾ ಪಕ್ಕ ಒಂದು ಏನು ಯಶ್ ಅವರು ಲುಕ್ ಈಗಾಗಲೇ ಹೇಳ್ತಿರುವಂತೆ ಪಕ್ಕ ಒಂದು ಡ್ರಗ್ ಮಾಫಿಯಾದ ದೊರೆಯಾಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಬಟ್ ಆಕ್ಚುಯಲ್ ಸಿನಿಮಾ ಏನು ಎಲ್ಲವನ್ನ ನೀವೆಲ್ಲರೂ ಕೂಡ ಕಾದು ನೋಡ್ಬೇಕಾಗಿದೆ. ಇದರ ಜೊತೆಗೆ ಬರ್ಡೇ ಅಂಗವಾಗಿ ಇದೊಂದು ಚಿಕ್ಕ ತುಣುಕಷ್ಟೇ ರಿಲೀಸ್ ಆಗಿರೋದು. ಬಟ್ ಯಶ್ ಅವರ ಮುಂದಿನ ಅಪ್ಡೇಟ್ಸ್ ಏನೇನಿದೆ ಅಂತ ನೋಡೋದಾದ್ರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಯಶ್ ಅವರು ರಾಮಾಯಣ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ, ಅಂದ್ರೆ ಕೋ ಪ್ರೊಡ್ಯೂಸರ್ ಆಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಬಟ್ ಸಿನಿಮಾದಲ್ಲಿ ಅವರು ಕೂಡ ಆಕ್ಟ್ ಮಾಡ್ತಾರ, ಈ ರೀತಿಯಾದ ಸಾಕಷ್ಟು ಪ್ರಶ್ನೆಗಳು ನಿಮ್ಮೆಲ್ಲರಲ್ಲೂ ಕೂಡ ಇದೆ. ಬಟ್ ಕಾದ್ ನೋಡ್ಬೇಕಾಗಿದೆ. ಆಬ್ವಿಯಸ್ಲಿ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರು ಆಕ್ಟ್ ಮಾಡ್ತಾರೆ ಅನ್ನುವಂತ ಭರವಸೆ ನಮ್ಮೆಲ್ಲರಿಗೂ ಕೂಡ ಇದೆ. ಬಟ್ ಅವ್ರೇನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.